ಹೇಳೋದು ಬೇಡ, ಕಷ್ಟಪಟ್ಟು ಕೆಲಸ ಮಾಡೋಣ, ಬೇರೆಯವರೆಲ್ಲರೂ ನಮಗೆ ಗೌರವ ಕೊಡೋಂಗೆ ದುಡಿಯೋಣ. ಧೈರ್ಯವಾಗಿ ಬನ್ನಿ. ಈಗ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ಈ ವ್ಯಕ್ತಿಗಳು ನೋಡಿದ್ರೆ ನಂಗೆ ಅದು ಎಷ್ಟು ಕೋಪ ಬರುತ್ತೆ ಅಂದರೆ, ಒಂದು ಕಡೆ ನೋಡಿದ್ರೆ SR KFI ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ದೊಡ್ಡ ಸ್ಟೇಜಲ್ಲಿ ರೆಕಗ್ನೈಸ್ ಆಗಬೇಕು, ನಮ್ಮ ಫಿಲಮ್ಗಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಇನ್ನೊಂದು ಕಡೆ ಇವನು ಯಾರೋ ಅಮ್ಕು ಅಂತೆ, ಇನ್ನೊಬ್ರು ಯಾರೋ ಅದು ಯಾವುದೋ ಹೊಸ ಫಿಲಮ್ ಮಾಡಿದಾರಂತೆ. ಇವರು ಇಬ್ಬರು ಸೇರಿಕೊಂಡು ಅದು ಏನೋ ಕಿತ್ತೋಗಿರೋ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಜನ ರೊಚ್ಗೆದ್ದಿರಲಿಲ್ಲ ಅಂದರೆ ಇದನ್ನು ಪ್ರಮೋಷನ್ ಅಂತಲೂ ಒಪ್ಕೊಳ್ತಿರ್ಲಿಲ್ಲ ಈ ಟೀಮ್ ಅವರು. ಕೈಯಲ್ಲಿ ಯಾವುದೋ ಒಂದು ಜೀರಾ ಬಾಟ್ಲ್ ಇಟ್ಕೊಂಡ್ಬಿಟ್ಟು ಅದನ್ನು ಕುಡಿದ್ಬಿಟ್ಟು 5 ಸೆಕೆಂಡಲ್ಲಿ ಕೋಮಾಗಿ ಹೋಗ್ಬಿಡೋದಂತೆ. ಇವರೆಲ್ಲ ಗಾಬರಿ ಆಗಿರೋ ಥರ ಆ್ಯಕ್ಟಿಂಗ್ ಮಾಡಿ ಸುತ್ತ ಏನು ಅಲ್ಟಿಮೇಟ್ ಆ್ಯಕ್ಟಿಂಗ್ ಗುರು ಅಲ್ಲ. ಈ ಆ್ಯಕ್ಟಿಂಗ್ ಇಲ್ಲೇ ಗಬ್ಬೆಬ್ಸ್ಕೊಂಡ್ರೆ ಇನ್ನು ಮೂವಿ ನಿನ್ನಂತ ಆ್ಯಕ್ಟಿಂಗ್ ಮಾಡಿರ್ಬೇಕು ಇವರೆಲ್ಲ. ಅಲ್ಲ, ಇವ್ರ ಪ್ರಕಾರ ಏನೋ ಈ ಥರ ಪ್ರಮೋಷನ್ ಮಾಡಿಬಿಟ್ರೆ ಜನ ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡ್ಬಿಡ್ತಾರೆ. ನನ್ನ ಫ್ರೆಂಡ್ ಸರ್ಕಲಂತೂ ಈ ಥರ ಜನ ಯಾರೂ ಇಲ್ಲಪ್ಪ. ಈ ಒಂದು ಪ್ರಮೋಷನ್ ನೋಡ್ಕೊಂಡು ಮೂವಿ ನೋಡೋರು. ಒಳ್ಳೆ ಸಿನಿಮಾ ಮಾಡಿದ್ದೀರಾ, ತಾಕತ್ತಿದ್ರೆ ಮೈಕ್ ತೊಗೊಂಡೋಗಿ ಆ ವ್ಯೂವರ್ಸ್ನ ಕೇಳಿ ಹೇಗಿತ್ತು ಸಿನಿಮಾ ಅಂತ ಅವರೇ ಹೇಳ್ತಾರೆ. ಸೂ ಫ್ರಮ್ ಸೋ ಟೀಮ್ ಮಾಡಿದ್ದೇನು ಇದೆ. ಆ್ಯಂಡ್ ಆ ಸಿನಿಮಾ ಯಾಕೆ ಗೆಲ್ತು, ಕಂಟೆಂಟ್ ಇತ್ತು ಅದರಲ್ಲಿ. ಆ್ಯಂಡ್ ಈ ಒಂದು ಸಿನಿಮಾ ಟೀಮು ಕರೆಕ್ಟ್ ಹೆಜ್ಜೆ ಇಡ್ತು ಮಾರ್ಕೆಟಿಂಗ್ ವೈಸ್. ವರ್ಡ್ ಆಫ್ ಮೌತಲ್ಲಿ ಪಾಸಿಟಿವಿಟಿ ಸ್ಪ್ರೆಡ್ ಆಯಿತು. ಹಾಗಾಗಿ ಆ ಒಂದು ಸಿನಿಮಾ ಓಡಿತ್ತು. ನೋಡಿ, ಈ ಥರ ಕಿತ್ತೋಗಿರೋ ಪ್ರಮೋಷನ್ಸ್ ಮಾಡಿದ್ರೆ ಜನ ಬರ್ತಾರೆ ಅಂದ್ಕೊಳ್ಳೋದು ನಿಮ್ಮ ಭ್ರಮೆ ಅಷ್ಟೇ. ಇನ್ನೊಂದು ಇರ್ರೆಸ್ಪಾನ್ಸಿಬಲ್ ಥಿಂಗ್ ಏನು ಗೊತ್ತಾ, ಈ ಟೀಮು ಆ ಅಮುಕು ಅನ್ನೋನ್ ಮೇಲೆ ಎತ್ತಾಗ್ತಿದ್ದಾರೆ ಪ್ರಮೋಷನ್ಸ್ ಮಾಡಿದ್ದಕ್ಕೆ. ಇವರೇ ಕರ್ಸ್ಕೊಂಡಿರ್ತಾರೆ, ಇವರೇ ಐಡಿಯಾ ಕೊಟ್ಟಿರ್ತಾರೆ ಈ ಥರ ಮಾಡೋಣ ಅಂತ. ಆಮೇಲೆ ಸೇಫ್ ಆಗೋಕ್ಕೋಸ್ಕರ ಅವನ ಮೇಲೆ ಎತ್ತಾಕ್ಬಿಡೋದು. ನನಗೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳ ಬಗ್ಗೆ ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ, ಹೈಲೈಟ್ ಆಗ್ತಿರೋದು ಈ ಥರ ಇನ್ಸಿಡೆಂಟ್ಸ್ಗಳು ಮಾತ್ರ. ಸಿನಿಮಾ ಚೆನ್ನಾಗಿದೆ ಅಂತ ಒಬ್ಬರು ಬಂದು ಹೇಳ್ತಾ ಇಲ್ಲ. ನನಗೂ ರ್ಯಾಂಡಮ್ ಆಗಿ ಇಮೇಲ್ಗಳು ಬರ್ತಾ ಇರುತ್ತೆ, ಬನ್ನಿ ಸಿನಿಮಾ ನೋಡಿ, ಫ್ರೀಯಾಗಿ ಟಿಕೆಟ್ ಕೊಡ್ತೀವಿ, ದಯವಿಟ್ಟು ರಿವ್ಯೂ ಮಾಡಿ ಅಂತ. ನಾನು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನನ್ನ ಕರಿಬೇಡಿ. ಈ ಥರ ಸಿನಿಮಾಗಳನ್ನ ರಿವ್ಯೂ ಮಾಡೋ ಅಷ್ಟು ಧೈರ್ಯನೂ ಇಲ್ಲ, ನನಗೆ ಟೈಮೂ ಇಲ್ಲ. ನೀವು ನನ್ನ ಚಾನಲ್ ವೀಡಿಯೋಸ್ನ ಟ್ರ್ಯಾಕ್ ಮಾಡ್ತಾ ಇದ್ದೆ, ನಾನು ಲಿಟ್ರಲಿ ಮೂವಿ ರಿವ್ಯೂಸ್ನ ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ಕೆಲವೊಂದು ಸಿನಿಮಾಗಳಂತೂ ಇವ್ರುಗಳಿಗೆ ಸ್ಕ್ರೀನ್ ಪ್ಲೇ ಒಂದು ಅಕ್ಷರ ಸಹ ಬರಲ್ಲ ಅಂತ ಅನಿಸ್ಬಿಡುತ್ತೆ ನನಗೆ. ಕಮರ್ಷಿಯಲ್ ಮೂವಿ ಹೆಸರಲ್ಲಿ ಅದು ಏನೇನೋ ಮಾಡ್ಕೊಂಬಂದಿರ್ತಾರೆ. ಈ ಪಾಯಿಂಟ್ನ ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂದರೆ, ಎಷ್ಟೊಂದು ಜನ ಅಪ್ಕಮಿಂಗ್ ಮೂವಿ ಮೇಕರ್ಸ್ ಇರ್ತಾರೆ, ಇನ್ಕ್ಲೂಡಿಂಗ್ ನಮ್ಮದು ಒಂದು ಟೀಮ್ ಇದೆ. ನಾಳೆ ದಿವಸ ನಾನು ಒಬ್ಬ ಪ್ರೊಡ್ಯೂಸರ್ಗೆ ಹೋಗಿ ಪಿಚ್ ಮಾಡಬೇಕು ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಯಾವ ಪ್ರೊಡ್ಯೂಸರು ನಮ್ಮನ್ನು ನಂಬಲ್ಲ. ಇದೇ ರೀತಿ ನೋಡ್ತಾರೆ, ನಮ್ಮನ್ನು ಅಮುಕು ಥರನೇ ನೋಡ್ತಾರೆ. ಈ ವಿಷಯ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಇವತ್ತು. ಇದೇ ಎಲ್ಲ ಸೇರಿಕೊಂಡು ಇವತ್ತಿನ ದಿವಸ 2024ಇಂದ ಇವಾಗವರೆಗೂ ಜಸ್ಟ್ 3% ಹಿಟ್ಸ್ ಅಷ್ಟೇ KFIನಲ್ಲಿ ಕೊಟ್ಟಿರೋದು. ತುಂಬ ಕಷ್ಟ ಇದೆ ಸರ್, KFIಗೆ ತುಂಬ ಕಷ್ಟ ಇದೆ. ನಿಜವಾಗ್ಲೂ ಒಂದೊಂದ್ಸತಿ ತುಂಬ ಬೇಜಾರು ಅನಿಸುತ್ತೆ. SR ಅಂತವರು ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಎಲ್ಲರಿಗೂ ಕೇಳ್ಕೊತೀನಿ, ಅಪ್ಗ್ರೇಡ್ ಆಗೋಣ, ಕೆಲಸ ಕಲಿಯೋಣ, ದೊಡ್ಡ ಗುರಿಗಳಿಟ್ಕೊಳ್ಳೋಣ, ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ. ಯಾರ ಮುಂದೆನೂ ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ, ತಲೆ ತಗ್ಗಿಸ್ಬೇಡಿ. ಬೇಡೋದು ಬೇಡ, ಕಷ್ಟಪಟ್ಟು ಕೆಲಸ ಮಾಡೋಣ, ಬೇರೆಯವರೆಲ್ಲರೂ ನಮಗೆ ಗೌರವ ಕೊಡೋಂಗೆ ದುಡಿಯೋಣ. ಸುಮ್ಮನೆ ಅವ್ರು ಒಂದೊಂದ್ಸತಿ ತೆಲುಗು ಫಿಲಮ್ ಇಂಡಸ್ಟ್ರಿನಲ್ಲಿ ಇರಬಾರ್ದಿತ್ತ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ಇವಾಗ ಟಾಕ್ಸಿಕ್ ಬರುತ್ತೆ, ಟಾಕ್ಸಿಕ್ ಏನೋ ಚೆನ್ನಾಗಿ ಓಡ್ತು ಅಂದರೆ ಮತ್ತೆ ಅದೇ ಥರದ್ದು ಒಂದು 10 ಫಿಲಮ್ ಮಾಡ್ತಾರೆ ಇವರು. ಆ್ಯಂಡ್ ಈಗ ಬರ್ತಿರೋ ಹೀರೋಗಳಿಗೆ ಸಿಕ್ಕಾಬಡೆ ದೌಲತ್ತಿದೆ. ಏನು ಪ್ರೂವ್ ಮಾಡ್ದಲ್ಲೇ ಸಿಕ್ಕಾಬಡೆ ಆಟಿಟ್ಯೂಡ್ ತೋರಿಸ್ತಾರೆ. ನಾಟ್ ವರ್ಕ್ ಆಗಲ್ಲ. ನಾನೊಬ್ಬ KFI ಸಪೋರ್ಟರ್ ಆಗಿ ಮಾತಾಡ್ಬೋದು ಎಷ್ಟಾಗುತ್ತೋ ನನ್ನ ಕೈಲಷ್ಟು. ಬಟ್ ಈ ಥರ ಇನ್ಸಿಡೆಂಟ್ಸ್ ಎಲ್ಲ ನಡೆದಾಗ ನಿಜವಾಗ್ಲೂ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಸಿಕ್ಕಾಬಡೆ ಕೋಪ ಬರುತ್ತೆ. ಇವತ್ತಿನ ದಿವಸ ಹೇಗಾಗಿದೆ ಅಂದರೆ, ಸ್ಕ್ರಿಪ್ಟ್ಗಳ ಡಿಸ್ಕಷನು ಎಣ್ಣೆ ಟೇಬಲ್ ಮುಂದೆ ನಡೆಯುತ್ತೆ. ಸೊ ಸ್ಕ್ರಿಪ್ಟ್ಗಿಂತ ಇವ್ರಿಗೆ ಎಣ್ಣೆ ಮತ್ತು ಸೈಡ್ಸ್ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ. ನಾನು ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಇಂಥವ್ರಿಗೆ ದಯವಿಟ್ಟು 1 ನಯಾ ಪೈಸಾ ಸಪೋರ್ಟ್ ಮಾಡಬೇಡಿ ದಯವಿಟ್ಟು. ಇಂಡೈರೆಕ್ಟ್ಲಿ ಇವರಿಂದ ಟ್ಯಾಲೆಂಟೆಡ್ ಪೀಪಲ್ ಯಾರಿಗೂ ಆಪರ್ಚುನಿಟಿ ಸಿಗ್ತಿಲ್ಲ. ನಾನು ಮಾತಾಡಿದ್ದು ನಿಮಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.